ರಾಜ್ಯದಲ್ಲಿ ಸಂಪೂರ್ಣವಾಗಿ ಮುಂಗಾರು ಕೈಕೊಟ್ಟಿದೆ. ರೈತ ಅತಂತ್ರ ಸ್ಥಿತಿಯಿದ್ದಾರೆ. ಸಾಕಷ್ಟು ಸಾಲ ಸೋಲ ಮಾಡಿ ಬಿತ್ತನೆ ಬೀಜ ಮಾಡಿದ್ದೇನೆ. ಈಗ ರೈತನಿಗೆ ಇತ್ತ ಬೆಳೆನೂ ಇಲ್ಲ, ಇತ್ತ ಸರಿಯಾದಂಥ ಸಾಲ ಮಾಡಿದ ರೈತ ಸಂಕಷ್ಟದಲ್ಲಿದ್ದಾನೆ. ಆದ್ದರಿಂದ ಅದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕು ಸೇರಿದಂತೆ ಅನೇಕ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಸಂಪೂರ್ಣವಾದಂಥ ಬರ ಆವರಿಸಿದೆ. ಸರ್ಕಾರ ಇವರ ಕಡೆ ಗಮನ ಹರಿಸಬೇಕಾಗಿದೆ. ಈ ಕುರಿತು ಮಾತನಾಡಲಿಕ್ಕೆ ನಮಗೆ ರೈತ ಮುಖಂಡರಿದ್ದಾರೆ. ಮಾದರಕ ಬಸವರಾಜ್ ಅವರೇ, ಈಗ ಸಾಕಷ್ಟು ಬರಗಾಲ ಆವರಿಸಿದೆ, ಏನೆಲ್ಲ ಮಳೆ ಆಗಿಲ್ಲ, ಯಾವ ರೀತಿ ಸಮಸ್ಯೆ ಇದ್ರೆ ರೈತ ಎದುರಿಸ್ತಾ ಇದ್ದಾನೆ? ಸರ ಈಗ ಎಲ್ಲಾ ಬಿತ್ತನೆ ಮಾಡ್ಯಾವ ಸರ, ಎಲ್ಲಾ ಬೆಳಿ ಬರ್ತದಂತ ಬೆಳೆ ಭೂಮಿಗೆ ಹಾಕಿರೋ ನಾವು ತಂದು ಅದು ಸಾಲ ಸೋಲ ಮಾಡಿ ಈಗ ರೈತನ ಪರಿಸ್ಥಿತಿ ಬಹಳ ಗಂಭೀರ ಆಗೈತೆ ಸರ್. ರೈತ ಆತ್ಮಹತ್ಯೆ ಮಾಡ್ಬೋದು ಒಂದು ದಾರಿ ಆದಂಗಾಗೈತಿ. ಆದ್ರೂ ಸರ ಸರ್ಕಾರ ರೈತನ ನೆರವಿಗೆ ಬರ್ತೈತೆ ಅನ್ನೋ ನಮ್ಗೆ ಆಶಾಭಾವನೆ ಐತಿ. ರೈತರ ಸಾಲ ಬೆಳೆ ಸಾಲ ಸಂಪೂರ್ಣ ಮನ್ನಾ ಮಾಡ್ಬೇಕು. ರೈತಗೆ ಬೆಳೆ ವಿಮೆ ಏನ್ ತುಂಬ್ಕೊಂಡ್ರ ಹೋದ್ಸರಿ ಎಲ್ಲ ಹೆಸರು ಲಾಸ್ ಆಗೈತೆ ಸರ, ಅದು ಬೆಳೆ ವಿಮೆ ಕೊಡ್ಬೇಕು. ಮತ್ತ ಈಗಾಗಲೇ ಈಗ ಬೆಳೆ ಏನ ಈಗ ಹುಟ್ಟಿದ ಬೆಳೆ ಮೇಳಿಕೆ ಬಂದು ಅಲ್ಲೇ ಕಮ್ಮರಿ ಹೋಗೈತೆ ಸರ್. ಬಿಟಿ ಹತ್ತಿ ಆಗಲಿ, ಶೇಂಗಾ, ಹೆಸರು, ಉದ್ದು, ಸೋಯಾಬಾನ, ಗೋವಿನ ಜೋಳ ಎಲ್ಲ ಬಿತ್ತೇವೆ ಸರ್. ಎಲ್ಲ ಬಿತ್ತೇವೆ, ಅಲ್ಲೇ ಕಮ್ಮರಿ ಹೊಂಟೈತಿ. ಅದೇನು ಬೆಳೆ ಏನ ಬಿತ್ತಿದ ಬೆಳೆ ಇನ್ನೇ ಉಬ್ಬೆ ಆಗಲ್ಲ ಸರ್. ಅದು ಅಂತ ರೈತರಿಗೆ ಕೃಷಿ ಇಲಾಖೆಯಿಂದ ಆನೆವರಿ ಮಾಡಿಸಿ ಆ ರೈತರಿಗೆ ಪ್ರತಿ ಹೆಕ್ಟರ್ಗೆ 25,000ರಿಂದ 30,000 ರೂಪಾಯಿ ಈ ಸದ್ಯ ಪರಿಹಾರ ಅವ್ರಿಗೆ ಕೊಟ್ರ ರೈತ ಬದುಕ್ತೈತಿ. ಇಲ್ಲ ಅಂತ ಈಗ 1 ಎಕರೆಗೆ ಎಷ್ಟು ಖರ್ಚು ಮಾಡಿದ್ರಿ, ಏನೇನು ಹಾಕಿರಿ, ಯಾವ ಬೆಳೆ ಮುಂಗಾರು ಬಿತ್ತಿದ್ರಿ, ಈ ಪರಿಸ್ಥಿತಿ ಏನಿದೆ ಸರ? ಈಗ ನಾವು ಬೆಳಿದ್ದು ಶೇಂಗಾ, ಹೆಸರು, ಹತ್ತಿ, ಉದ್ದು ಇವನ್ನೆಲ್ಲ ಬಿತ್ತನೆ ಮಾಡೇವಿ ಸರ. ಆದ್ರೆ ಬೆಳಿ ಮಾತ್ರ ಬರೋ ಚಾನ್ಸ್ನಾಗ ಇಲ್ಲ ಸರ್. ಅದು ಮಳಿ ಏನ್ರಿಪ್ಪ ಅಂದ್ರೆ ಹುಟ್ಟಿದ ಕೂಸ್ನ್ಯಾಂಗ ಎರಿತಾರ, ಎರ್ದಾಗ ಎಷ್ಟು ಚೈತನ್ಯ ಇರತ್ತೆ ಕೂಸು, ಆ ಥರ ಮಳಿ ಬಂದ್ರೆ ಮಾತ್ರ ಅದು ಭಾಳ ಒಂದು ಅಚ್ಚುಕಟ್ಟವಾಗಿ ಬರ್ತಿರ್ತದೆ. ಯಾಕೆ ಮಳಿನೇ ಇಲ್ಲ ಸರ್. ಮಳಿ ಇಲ್ದಕ್ಕೆ ಎಲ್ಲ ಕಮರಿ ಹೊಂಟೈತಿ. ಅದಕ್ಕೆ ನಾವು ಎಕರೆಗೆ 30,000, ಈ 4,000, 25,000 ರೂಪಾಯಿ ನಾವು ಖರ್ಚು ಮಾಡೀವಿ. ಯಾಕೆ ಎಲ್ಲ ಸೋಲ ಮಾಡ್ರಿ, ಬ್ಯಾಂಕ್ನಿಂದ ಹೆಣ್ಮಕ್ಳ ಆಭರಣ ಇಟ್ರಿ, ಏನು ಸರ್ಕಾರಕ್ಕೆ ಏನು ಮತ್ತೆ ಇನ್ನು ಒತ್ತಾಯ ಮಾಡ್ತೀರಿ? ಯಾಕಂದ್ರೆ ಸಾಕಷ್ಟು ತೊಂದರೆ ಇರ್ಲಿ ಸರ್. ಸರ್ಕಾರಕ್ಕೆ ಒತ್ತಾಯ ಏನಕ್ಕೆ, ಸರ್ಕಾರ ರೈತ ಸಾಲ ಸಂಪೂರ್ಣ ಮನ್ನಾ ಮಾಡ್ಬೇಕಾಯ್ತು. ಈಗ ಮನ್ನಾ ಮಾಡಿದ್ರೆ ಮಾತ್ರ ರೈತ ಉದ್ದಳಕ್ನ. ಇಲ್ಲ ಅಂತಂದ್ರೆ ಈಗ ಏನಪ್ಪ ಅಂತಂದ್ರೆ ಒಂದೇ ಬ್ಯಾಂಕ್ನಿಂದ ಮಾಡಬಾರ್ದು, ಎಲ್ಲ ರೈತರಿಗೂ ಒಂದು ಮುಟ್ಟಬೇಕದು. ಮುಟ್ಟುವಂಥ ಪರಿಸ್ಥಿತಿ ಸರ್ಕಾರ ಮಾಡಿದ್ರೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಒಂದಾಗಿ ಮಾಡ್ಬೇಕು. ಮಾಡಿದ್ರೆ ಮಾತ್ರ ರೈತರ ಒಂದು ಬದುಕಕ್ಕೆ ದಾರಿ ಆಗ್ತದೆ ಅಂತೇಳಿ ಈ ಮೂಲಕ ನಾನು ಹೇಳ್ತೇನೆ. ಇದಿಷ್ಟು ರೈತರ ಆಸೆ ಆಗಿದೆ. ಯಾಕಂದ್ರೆ ಮುಂಗಾರು ಸಂಪೂರ್ಣವಾಗಿ ವಿಫಲ ಆಗಿದೆ. ಮನೆಯಲ್ಲಿರ್ತಕ್ಕಂಥ ಆಭರಣಗಳನ್ನ ಸಾಲ ಸೋಲ ಮಾಡಿ ಅಡ್ಡಬಿಟ್ಟು ಬಿತ್ತಿದ್ದೇವೆ. ಆದರೆ ಸರ್ಕಾರ ನಮ್ಮ ಸಮಸ್ಯೆಗೆ ಸ್ಪಂದನೆ ಆಗಬೇಕು. ಈಗ ಮಾಡಿದಂಥ ಎಲ್ಲ ಬ್ಯಾಂಕ್ಗಳಲ್ಲಿ, ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು, ಸಹಕಾರಿ ಬ್ಯಾಂಕ್ ಇರ್ಬೋದು, ಎಲ್ಲ ಬ್ಯಾಂಕಲ್ಲಿ ಸಾಲ ಮನ್ನಾ ಮಾಡಿ ರೈತರ ನೆರವಿಗೆ ಬರಬೇಕಾಗಿದ್ದಾರೆ.